ಮುಂದುವರೆದ ಹಾಗೆ ಅದೊಂದು ಕೇಸು ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯಿತು. ಕ್ರಿಮಿನಲ್ ಕೇಸ್, ಒಂದು ಆರೋಪ ಬಂದಿತ್ತು ಅಪ್ಪನ ಹೌದು ಮೇಲೆ. ಹೌದು ಹೌದು ಅಂದರೆ ಅವರ ಆರೋಗ್ಯ ಸ್ಥಿತಿನೂ ಅಷ್ಟಕ್ಕಷ್ಟೇ ಇತ್ತು. ಆ ಸಂದರ್ಭದಲ್ಲಿ ಹಿಂಗಿದ್ದೊಂದು ಕೇಸ್ ಬಂತು, ಆರೋಪ ಬಂತು. ಆ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ರು ಅವರು? ಹೆಂಗೆ ತಗೊಳ್ತಿದ್ರು ಅದನ್ನು? ಅವರು ನಮ್ಮ ಆಫೀಸಲ್ಲಿ ರೇಡ್ ಆಗತ್ತೆ. ಆಫೀಸಲ್ಲಿ ರೇಡ್ ಆದಾಗ ದೆ ಸ್ಟಾರ್ಟ್ ಸರ್ಚಿಂಗ್ ಫಾರ್ ಈ ಏನು ಅನ್ಲೈಸೆನ್ಸ್ಡ್ ರಿವಾಲ್ವರ್ನ ಇಟ್ಕೊಂಡಿದ್ದಾರಾ ಅಥವಾ ಕ್ಯಾಶ್ ಏನಾದರೂ ಇದೆಯಾ, ಬರ್ಬರ್ತಿ ಕೋಟ್ಯಾಂತರ ರೂಪಾಯಿಗಳು ಆ ಥರ ಹಂಗಿದ್ಯಾ. ರವಿ ಬೆಳಗೆರೆ ಹತ್ರ ಕೋಟ್ಯಾಂತರ ರೂಪಾಯಿಗಳು ಇತ್ತು, ಬ್ಯಾಂಕಲ್ಲಿ ಇತ್ತು. ಯಾವುದು ಬ್ಲ್ಯಾಕ್ ಮನಿ ಇರಲಿಲ್ಲ ಅವ್ರ ಹತ್ರ. ಆಮೇಲೆ ಡಿಮಾನಿಟೇಷನ್ ಆಯ್ತಲ್ಲ, ಡಿಮಾನಿಟೇಷನ್ ಆದಾಗ ನಕ್ಕೊಂಡು ಕೂತಿದ್ರು ನಮ್ಮಪ್ಪ. ಯಾಕಂದರೆ ನಮಗೂ ಕೆಲವೆಲ್ಲ ನಮ್ಗೆ ಗೊತ್ತಿಲ್ಲ ಅಂತ ನಾವು ಅಂದ್ಕೊಂಡ್ರು ಅಥವಾ ಗೊತ್ತು ಅಂತ ಅಂದ್ಕೊಂಡ್ರು ಹೂ ನೋಸ್ ಅಂತ. ಅಪ್ಪ ಈಗ ಡಿಮಾನಿಟೈಸ್ ಅಂತ ಏನು ಇವಾಗ ಏನು ಮಾಡಿದವರೆಲ್ಲ ಸಿಕ್ಕಾಕೊಂಡ್ರು, ಎಲ್ಲ ತಗ್ಲಾಕೊಂಡ್ರು, ಅನ್ಭವಿಸ್ತಾರೆ ಬಿಡು ಅಂತೇಳಿ ಆರಾಮಾಗಿ ಕೂತಿದ್ರು. ₹1 ಇರಲಿಲ್ಲ ಅವ್ರ ಹತ್ರ ಬ್ಲ್ಯಾಕ್ ಮನಿ. ಸೊ ಅವರು ವರಿನೇ ಮಾಡೋ ಹಂಗೆ ಇರಲಿಲ್ಲ. ಸೊ ಹಾಗಿತ್ತು. ಆ್ಯಂಡ್ ರೇಡ್ ಆದಾಗ ದಿ ಸರ್ಚ್ಡ್ ಫಾರ್ ಅನ್ಲೈಸೆನ್ಸ್ಡ್ ರಿವಾಲ್ವರ್. ಆ ಥರ ಲೈಸೆನ್ಸ್ಡ್ ರಿವಾಲ್ವರೇ ಇತ್ತು. ಅಫ್ಕೋರ್ಸ್ ಜಪ್ತಿ ಮಾಡ್ಕೊಂಡ್ರು ಅದನ್ನು, ಬಿಕಾಸ್ ಕ್ರಿಮಿನಲ್ ಕೇಸ್ ಅಲ್ವಾ, ಸೊ ಗನ್ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಅದನ್ನು ಜಪ್ತಿ ಮಾಡಿದ್ರು. ಬಟ್ ಲೈಸೆನ್ಸ್ಡ್ ಇತ್ತು. ಆ್ಯಂಡ್ ದುಡ್ಡಂತೂ ಸಿಗಲಿಲ್ಲ. ಆ್ಯಂಡ್ ಅವಾಗ ಅವರು ಮಧ್ಯಾಹ್ನ ಹೊತ್ತು ಮಲ್ಗೋರು, 1 hour ನಿದ್ದೆ ಮಾಡೋರು. ಮಧ್ಯಾಹ್ನ ಮಲಗಿದ್ರು ಅವ್ರು ಬಂದಾಗ. ರೇಡ್ಗೆ ಬಂದ ಪೊಲೀಸ್ ಅಧಿಕಾರಿಗಳು ಕೂಡ ಇಡೀ ಆಫೀಸ್ ನಮ್ಮದು ಫೋನ್ಗಳೆಲ್ಲ ಕಿತ್ಕೋತಾರೆ, ಲ್ಯಾಂಡ್ಲೈನ್ ಕಿತ್ತು ಹಾಕ್ತಾರೆ. ಬಿಕಾಸ್ ದಟ್ ಹೌ ಇಟ್ ವರ್ಕ್ಸ್ ಅಲ್ಲ. ಸೊ ನಾವು ಯಾರಿಗೂ ಸಂಪರ್ಕ ಮಾಡೋ ಹಾಗಿಲ್ಲ, ಹಾಗೆಲ್ಲ ಇತ್ತು. ಅವ್ರನ್ನ ಅವ್ರ ಕೆಲಸದ ಶೈಲಿ ಅವ್ರಿಗೂ ಗೊತ್ತಿತ್ತು. ಸೊ ಅವ್ರನ್ನ ಎಬ್ಸೋದು ಬೇಡ. ನನ್ನನ್ನು ಕೇಳಿದ್ರು ಎಷ್ಟೊತ್ತಿಗೆ ಹೇಳ್ತಾರೆ. 1 hour ಮಲಗ್ತಾರೆ ಸರ್ ಅವರು. ಈಗ ಮಲಗಿದ್ದಾರೆ, ಊಟ ಮಾಡಿದ್ರು ಮಲಗಿದ್ದಾರೆ, ಪರವಾಗಿಲ್ಲ ನಾವು ಮಿಕ್ಕಿದೆಲ್ಲ ಸರ್ಚ್ ಮಾಡ್ಕೋತೀವಿ ಅಂತ. ಅಷ್ಟರಲ್ಲೆಲ್ಲ ಸರ್ಚ್ ಮಾಡಿದ್ರು. ಆಮೇಲೆ ಎಬ್ಸೋಕ್ಕಾಗತ್ತಾ ಅಂತ ಕೇಳಿದ್ರು. ಆಯಿತು ಸರ್ ಎಬ್ಸ್ತೀವಿ ಅಂತ ಎದ್ಬಿಟ್ಟು ಹಿಂಗೆ ಹೇಳಿದ್ವಿ. ನನ್ನ ವೀಣಾ ಅಂತ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಅವರು ಹೋಗಿ ಹೇಳ್ತಾರೆ, ಬಾಸ್ ಈ ಥರ ಬಂದಿದ್ದಾರೆ, ರೇಡ್ ಆಗಿದೆ. ನಂದ ಏನಂತೆ, ಏನಕ್ಕೆ ರೇಡು ಅಂತ. ಸೊ ಈ ಥರ ಹಿಂಗಾಗಿದೆ, ಅದಕ್ಕೆ ಏನೋ ಕ್ರಿಮಿನಲ್ ಕೇಸ್ ಆಗಿದೆ ನಿಮ್ಮ ಮೇಲೆ ಅಂತ. ಸರಿ ಆಯಿತು, ಹೌದಾ, ನಾನು ಎದ್ದೇಳ್ತೀನಿ, ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಬರ್ತೀನಿ, ಫ್ರೆಶ್ನ ಅಪ್ ಆಗ್ತೀನಿ, ಕರಿ ಯಾರು ಬಂದಿದ್ದಾರೆ, ಕರಿ ಟೀ ಕಾಫಿ ಕೊಡು. ಅವ್ರಿಗೂ ನೀರು ಸಹ ಕುಡಿಯೋಂಗಿಲ್ಲ. ಓಕೆ. ಸೊ ಕೊನೆಗೆ ಅವ್ರು ಬಂದು, ಇಲ್ಲ ಸರ್ ನಮಗೇನು ಬೇಡ ಅಂತ ಹೇಳಿ ಆಫೀಸ್ ಚೇಂಬರ್, ಅಪ್ಪ ಇದ್ದಿದ್ದ ಚೇಂಬರ್ ಎಲ್ಲ ಹುಡುಕಿ ಎಲ್ಲ ಮಾಡಿದ್ರೆ ಏನೂ ಇರಲಿಲ್ಲ ಅಲ್ಲಿ. ಆ್ಯಂಡ್ ಆಲ್ಸೋ ಕೇಸ್ ಇದ್ದಿದ್ದೇನು, ಯಾರನ್ನೋ ಹೊಡೆದು ಹಾಕು ಅಂತ ಸುಪಾರಿ ಕೊಟ್ಟಿರೋ ಕೇಸ್ ಅದು. ಸುಪಾರಿ ಕೊಟ್ಟಿರೋ ಕೇಸಿಗೆ 5,000 ಅಡ್ವಾನ್ಸು. ಯಾರು ತೊಗೊತಾರೆ? 5,000 ಅಡ್ವಾನ್ಸ್ಗೆ ಯಾರ ರುಂಡನೂ ಕಡಿಯಲ್ಲ. ಆ್ಯಂಡ್ ಅಪ್ಪನೂ ಅಷ್ಟು ಪೆದ್ದ ಅಲ್ಲ. ಆಮೇಲೆ ಇನ್ಯಾರನ್ನೋ ಸಾಯಿಸ್ಬೇಕು ಅಂತ ಹೊರಡೋಕ್ಕೆ ಇದ್ದಿದ್ರೆ ಮನಸ್ಸು, ಬೇರೆ ಯಾರಿಗೂ ಹೇಳ್ತಿರಲಿಲ್ಲ, ಅವರೇ ಗುಂಡಾಕಿರೋರು. ಲೈಸೆನ್ಸ್ಡ್ ಇತ್ತು. ನನ್ನ ಪ್ರೊಟೆಕ್ಷನ್ಗೆ ನಾನು ಮಾಡ್ಕೊಂಡೆ ಅಂತ ಹೇಳ್ಬೋದಿತ್ತು, ನಾಳೆ ಏನಾರು ಆಗ್ಬೋದಾಗಿತ್ತು, ವಿ ಡೋಂಟ್ ನೋ. ಬಟ್ ಇಟ್ ವಾಸ್ ಅ ಫಾಲ್ಸ್. ಅದು ಎನಿವೇಸ್ ಸ್ಕ್ವಾಶ್ ಆಯಿತು ಆ ಕೇಸ್ ಕೂಡ. ದಟ್ ಏಜ್ ಆಮೇಲೆ ಅವರ ಆರೋಗ್ಯ ಸ್ಥಿತಿ ಮತ್ತೆ ಅದರಲ್ಲಿ ತಲೆ ಇರಲ್ಲ, ಬುಡ ಇಲ್ಲ, ಹಂಗಿತ್ತು. ತಲೆ ಕೆಡಿಸ್ಕೊಂಡಿಲ್ವ ಅದ್ರ ಬಗ್ಗೆ? ಇಲ್ಲ. 1 ದಿವಸ ಇದ್ದರು ಅವರು ಜೈಲಲ್ಲಿ. 1 ದಿವಸದಲ್ಲಿ ಸುಮಾರು ಒಂದು 4 ಪ್ಯಾಕೆಟ್ ಸಿಗರೇಟ್ ಸೇದಿರ್ಬೋದು ಅವರು. ಯಾಕಂದರೆ ಅವ್ರು ಸೇದೋರು ಭಯಂಕರ ಸಿಗರೇಟ್. 100-120 ಸೇದೋರು ಪರ್ ಡೇ. ಹೌದು, ಅದೇ ಸೇದೋದು ಅಂದರೆ ಅದು ಹೇಳಿದ್ನಲ್ಲ, ಹಂಗೆ ಬರೆಯಕ್ಕೆ ಓದಿನ ಜೊತೆಗೆ ಬರಿಯಾಗಿ ಕೂತ್ರಿ ಸುಡಬೇಕಿದ್ಲಿ, ಸಿಗರೇಟ್ ಸೇರ್ತಾಯಿದ್ದೀನಿ, ಸೇದೇ ಇರ್ತಿರ್ಲಿಲ್ಲ. ಸೊ ಆ ಲೆಕ್ಕದಲ್ಲಿ ಆ ಕಡೆ ಈ ಕಡೆ ಆಗೋದು. ಸೊ ಹಂಗಿತ್ತು. ಬಟ್ ಲೇಟರ್ ಆನ್ ಒಂದು 70-75 ಬಂದಿತ್ತು ಪರ್ ಡೇ. ಬಟ್ ಆ ಟೈಮಲ್ಲಿ ಜೈಲಲ್ಲಿ ಜಾಸ್ತಿ ಬೇಕು ಅಂತ, ಯಾಕಂದರೆ ಹಿ ವಾಂಟೆಡ್ ಅಸ್ ಟು ಗೋ. ಅದು ಮುಗಿಸಿದ್ರೆ ತಾನೇ ಅವ್ರದ್ದೇ ಬ್ರ್ಯಾಂಡು, ಅಲ್ಲಿ ಎಲ್ಲ ಕಡೆ ಸಿಗಲ್ಲ. ಆಮೇಲೆ ಅಧಿಕಾರಿಗಳು ಬಿಡಲ್ಲ ಮೀಟ್ ಮಾಡೋಕ್ಕೆ. ಸೊ ಬಟ್ ಡಿಮ್ಯಾಂಡ್ ಇದೆ. ನಾನೇನು ಇದಾಗಿಲ್ವಲ್ಲ, ಟ್ರಯಲ್ಗೆ ಬಂದಿಲ್ಲ, ನಾನೇನು ಆರೋಪಿ ಅಷ್ಟೇ, ನನ್ನೇನು ಅಪರಾಧಿ ಅಲ್ಲ
ಹಂಗೆಲ್ಲ ಆಗಿರೋದ್ರಿಂದ ನನಗೆ ಒಂದೊಂದು ಸತಿ ಒಂದು ವಿಸಿಟಿಗೆ ಒಬ್ಬರು ಬೇಕು. ಇವಾಗ ನಿಮ್ಮನ್ನು ನೋಡಬೇಕು ಅಂದರೆ ಬೇಕು, ನಂದೇ ಬೇಕು ದಿಂಬು. ಒಂದೇ ದಿನಕ್ಕೆ ಅವ್ರು ಕಾಟ ತಡೆಯೋಕ್ಕಾಗಿಲ್ಲ, ಹಂಗೆ ಮಾಡಿಬಿಟ್ಟಿದ್ದಾರೆ ಅವರು. ನಮ್ಗಳಿಗೂ ಅಷ್ಟೇ, ಇಲ್ಲಿಂದ ಹೋಗು ಪರಪನಗರಕ್ಕೆ ಹೋಗು, ದಿಂಬು ಕೊಟ್ಟು ಬಾ, ಹಾಸಿಗೆ ಇದು ಹೊದಿಗೆ ಕೊಟ್ಟು ಬಾ, ಸುಮ್ಮನೆ ಕೇಳೋದು ಇರುತ್ತೆ ಅವ್ರ ಹತ್ರ. ಮತ್ತು ಇನ್ನೊಂದು ಬೇಕು ಅನ್ನೋದು, ಮತ್ತೆ ಹೋಗೋದು. ಸೊ ಹಂಗೆ ಮಾಡಿ ಕೊನೆಗೆ ಅವ್ರ ಆರೋಗ್ಯ ಸ್ಥಿತಿ ಕೂಡ ಹದಗೆಡ್ತು. ಡಾಕ್ಟರ್ ಮಂಜುನಾಥ್ ಅವರು ಇದಕ್ಕೆ ನಾವು ಜಯದೇವಾಗಿ ಅಡ್ಮಿಟ್ ಮಾಡಬೇಕಾಯಿತು ಅವ್ರನ್ನ. ಸೊ ಅದು ಬಿ ಪಿ ಏರುಪೇರು ಆಗ್ತಿತ್ತು. ಅವ್ರಿಗೆ ಇನ್ಸುಲಿನ್ ಕರೆಕ್ಟಾಗಿ ತೊಗೋಬೇಕಾಗಿತ್ತು, ಮಾತ್ರೆ ಕರೆಕ್ಟಾಗಿ ಇರಬೇಕಿತ್ತು. ಅವ್ರು ಮುದ್ದೆ ಬಿಟ್ಟರೆ ಅನ್ನ ತಿಂತಿರಲಿಲ್ಲ. ಸೊ ಅದೆಲ್ಲ ಒಂದು ಸ್ವಲ್ಪ ಜೈಲ್ಗೆ ಹೋದ್ಮೇಲೆ ಮುದ್ದೆ ತಿನ್ಬೇಕಂತ ಅವ್ರು ದಿನ ತಿಂತಿದ್ದೆ ಮುದ್ದೆ. ಸೊ ಹಾಗಾಗಿ ಅದೇನು ಡಿಫ್ರೆನ್ಸ್ ಆಗಿಲ್ಲ ಅವ್ರಿಗೆ.